ಇನ್ನೊಂದು ಅಣ್ಣಂಗೆ ಇನ್ನೊಂದೇನ್ ಕೊರಗು ಅಂದ್ರೆ ಅವಾಗ ಮ್ಯಾಥ್ಸ್ ಕಂಪ್ಲೀಟ್ ಆಗಿತ್ತು. ಅಮ್ಮ ಎಷ್ಟೋ ಸತಿ ಕೇಳ್ಕೊಂಡ್ರು ಮ್ಯಾಥ್ಸ್ ತೋರ್ಸು ಮೂವಿ ನನ್ಗೆ ಅಂತ. ಹ್ಮ್. ತೋರ್ಸಕ್ಕೆ ಆಗಿಲ್ಲ. ನೋಡೇ ಇಲ್ಲ. ನನ್ಗೂ ಅಣ್ಣಾಗ ಅದೇ ಬೇಜಾರು. ನೋಡೇ ಇಲ್ಲ. ಅದೊಂದ್ ಬೇಜಾರು. ಪಾಪ ಲಾಸ್ಟ್ ಅವ್ರು ಕೇಳಿದ್ರು ಕೂಡ ಒಂದೊಂದ್ಸಲ ಹಂಗೆ ಅನ್ಸುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಅದು ಒಂದಲ್ಲ ಒಂದ್ ಟೈಮ್ ಆಗಿರುತ್ತೆ. ಯಾರೋ ಒಬ್ರು ಇಷ್ಟಪಡುವಂತ ವ್ಯಕ್ತಿಗೆ ಅವ್ರು ಏನೋ ಒಂದ್ ಕೇಳಿರ್ತಾರೆ, ನಾವು ಅದನ್ನೇ ನೆಗ್ಲೆಕ್ಟ್ ಆಗಿ ಮಾಡಿರ್ತೀವಿ. ಅಥವಾ ಇಲ್ಲ ಅಂತಂದ್ರೆ ಬಿಸಿ ಇದ್ದಾಗ ನಿಜ. ಏನೋ ಒಂದ್ ಅದ್ರ ಕಡೆ ಗಮನ ಕೊಡಕ್ ಆಗಿರಲ್ಲ. ಇಲ್ಲ ಅಣ್ಣ ರೆಡಿ ಇದ್ರು ತೋರ್ಸಕ್ಕೆ. ಹ್ಮ್. ಈ ಕಡೆ ಪ್ರೊಡಕ್ಷನ್ ಕಡೆಯಿಂದ ಅದು ಇನ್ನೂ ಕರೆಕ್ಟ್ ರೆಡಿ ಆಗಿರ್ಲಿಲ್ಲ. CG Okay, okay. ಬಂದಿರ್ಲಿಲ್ಲ. ಎಫೆಕ್ಟ್ಸ್ ಏನು ಹಾಕಿರ್ಲಿಲ್ಲ ಅದಕ್ಕೆ. ಫುಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ತೋರ್ಸೋಣ. ಪ್ರೊಡ್ಯೂಸರ್ ಕಡೆಯಿಂದ ಸ್ವಲ್ಪ ಇಶ್ಯೂಸ್ ಇತ್ತು. ಹ್ಮ್. ಸೊ ಅದರಿಂದ ತೋರ್ಸಕ್ ಆಗಿಲ್ಲ ಅಷ್ಟೇ. ಅಣ್ಣ ರೆಡಿ ಇದ್ರು ತೋರ್ಸಕ್ಕೆ. ಹ್ಮ್. ಅದಾಗಿಲ್ಲ ಅಷ್ಟೇ ಅದು. ಅದೊಂದು ನೋಡಿದ್ರೆ ಅವ್ರ ಮನಸ್ಸಿಗೆ ಸ್ವಲ್ಪ ಹ್ಮ್. ನೆಮ್ಮದಿ ಇರ್ತಿತ್ತು. ಹೌದು. ಇದು ಈಗ್ಲೂ ಕೂಡ ಅವ್ರ ಮನೆಯಲ್ಲಿ ಹ್ಮ್. ಸುದೀಪ್ ಅವರ ತಾಯಿ ಯೂಸ್ ಮಾಡ್ತಿದ್ದಂತಹ ಚಪ್ಪಲಿಗಳನ್ನ ಮುಂದೆ ಏನೋ ಇಟ್ಟು ಫ್ರೇಮ್ ಮಾಡಿಸಿ, ಅಲ್ಲ ಅವ್ರು ಎಲ್ಲಿ ಕುತ್ಕೊಂತಾರೆ ಅಲ್ಲೇ ಇಟ್ಟಿದ್ದಾರೆ ಎಲ್ಲ. ಅಂದ್ರೆ ಅವ್ರ ಸುದೀಪ್ ತಾಯಿ ಅವ್ರು ಎಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ ಇಟ್ಟು ಪೂಜೆ ಮಾಡ್ತಾರ. ಹೌದು. ಪ್ರತಿದಿನ ಪೂಜೆ ಮಾಡ್ತಾರಂತೆ. ನಿಜ? ನಿಜ. ಪ್ರತಿದಿನ ಪೂಜೆ ಮಾಡ್ತಾರೆ. ಹ್ಮ್. ಗಣೇಶನ್ ವಿಗ್ರಹ ಇದೆ. ಪಕ್ಕ ಅಮ್ಮ ಕುತ್ಕೊಂತ ಇದ್ರು. ಹ್ಮ್. ಅದರಿಂದ ಮುಂದೊಂದು ಪೋಸ್ಟರ್ ಇದೆ.